ಪುನೀತ್ ಅವರು ಕೂಡ ಒಂದು ಟಿವಿ ಮೂಲಕ ಒಂದು ಕಾರ್ಯಕ್ರಮದ ಒಂದು ಇದ್ರ ಮೂಲಕ ಬಾಂಗ್ಲಾದೇಶಿಗಳು ಅಲ್ಲಿ ಅದಾರ ಅಂತ ಹೇಳಿ ತೋರಿಸಿದ್ರು. ಅವ್ರು ಬಾಂಗ್ಲಾದೇಶಿಗಳು ಒಪ್ಕೊಂಡ್ರು, ಅವನ ಮೇಲೆ ಕೇಸ್ ಹಾಕಿದ್ರು. ಆದ್ರೆ ಅಲ್ಲಿರುವಂತ ಬಾಂಗ್ಲಾದೇಶಿಗಳನ್ನ ಎಷ್ಟು ಜನರನ್ನ ಹಿಡಿದು ರಿಪೋರ್ಟ್ ಮಾಡಿದ್ರು. ಪುನೀತ್ ಕೆರೆಹಳ್ಳಿಗೆ ಯಾರು ಅಧಿಕಾರ ಕೊಟ್ರು? ಪುನೀತ್ ಕೆರೆಹಳ್ಳಿ ಕಂಪ್ಲೇಂಟ್ ಮಾಡಬೇಕಾಗಿತ್ತು. ಅವ್ರ ಮೇಲೆ 16 ಕೇಸ್ಗಳಿದಾವೆ. ಉತ್ತರ ಪ್ರದೇಶ, ಬಿಹಾರ ಎಲ್ಲ ನಿಮ್ಮದೇ ಇದೆ. ಕರ್ನಾಟಕ ತನಕ ಹೆಂಗ್ ಬರ್ತಾರೆ ಸ್ವಾಮಿ? ಅವ್ರ ಮೇಲೆ ಕ್ರಮ ತಗೊಳ್ತೇನೆ. ತಪ್ಪು ಮಾಡಿದವ್ರಿಗೆ ಯಾರನ್ನು ಬಿಡಲ್ಲ. ನಾನು 5,000 ಕೋಟಿದು ಆ ಗೃಹಲಕ್ಷ್ಮಿ ಹಣವನ್ನು ಹಾಕಿಲ್ಲ ಇನ್ನು ಅಂತ ಕೇಳಿದೆ. ನಾನು ಅದ್ರ ಬಗ್ಗೆ ಮಾತಾಡಲಿಲ್ಲ. ಮಾನ್ಯ ಅಧ್ಯಕ್ಷರೇ, ನಮ್ಮ ದೇಶಕ್ಕ ಮತ್ತು ಬಾಂಗ್ಲಾದೇಶದ ನಡುವ 4096 ಕಿಲೋಮೀಟರ್ ಬಾರ್ಡರ್ ಇದೆ. ಬಾಂಗ್ಲಾದೇಶ ಮತ್ತು ನಮ್ಮ ದೇಶದ ನಡುವ ಮಣಿಪುರದಿಂದ ಶುರುವಾಗಿ ಪಶ್ಚಿಮ ಬಂಗಾಳ ತನಕ. ಅದರಲ್ಲಿ 896 ಕಿಲೋಮೀಟರ್ ಬಾರ್ಡ್ರು ಭಾರತ ದೇಶ ಸರ್ಕಾರಕ್ಕೆ ಫೆನ್ಸ್ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿರುವಂತ ಸರ್ಕಾರ ಇದೇನು ಇಂಡಿಯಾ ಅಲಯನ್ಸ್ ಸರ್ಕಾರ ಏನಿದೆ ಅಲ್ಲ, ಮಮತಾ ಬ್ಯಾನರ್ಜಿ ಸರ್ಕಾರ, ಅದು ಕೋಆಪರೇಷನ್ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರಕ್ಕೆ. ಯಾವುದೇ ರೀತಿಯಿಂದ ಅಲ್ಲಿ ಬಾರ್ಡರ್ ಮಾಡ್ಲಿಕ್ಕೆ ಕೊಡಕ್ ಆಗ್ತಾ ಇಲ್ಲ ಅಂತೇಳಿ ಕೇಂದ್ರ ಗೃಹ ಮಂತ್ರಿಗಳೇ ಇದ್ರ ಬಗ್ಗೆ ಹೇಳಿದ್ದಾರೆ. 896 ಕಿಲೋಮೀಟರ್ ಇವ್ರದ ಅಲಯನ್ಸ್ ಸರ್ಕಾರ ಇಂಡಿಯಾ ಅಲಯನ್ಸ್ ಈ ತರ ತಪ್ಪು ಮಾಹಿತಿ ನಾನು ಹೇಳಿದ್ರೆ ನಿಮ್ ಕೇಂದ್ರ ಸರ್ಕಾರದ ಆಗುತ್ತೆ. ನಾನು ಹೇಳಿದ್ರೆ ಕೇಂದ್ರ ಸರ್ಕಾರ ಆಗುತ್ತೆ. ಗೃಹ ಮಂತ್ರಿ ಅಲ್ಲ, ಇನ್ನೊಂದು ನಮ್ಮ ರಾಜ್ಯದಲ್ಲಿ ಅದಾರ ಅಂತ ಸಭಾಧ್ಯಕ್ಷರಲ್ಲಿ ನಾನು ಮಾನ್ಯ ಗೃಹ ಮಂತ್ರಿ ಪಡ್ತೇನೆ ಅವರಿಗೆ. ಅಲ್ಲ ಒಂದು ನಿಮಿಷ ಕೋಟ್ ಮಾಡಿದ್ದು ಮೊನ್ನೆ ಪುನೀತನ ಒಂದು ಮೂಲಕ ಅಲ್ಲ ನಿಮಗೆ ಮಾಹಿತಿಗೋಸ್ಕರ ಕೊಡ್ತೀನಿ. ನಾ ಮಾತಾಡಿದ್ಮೇಲೆ ಮಾತಾಡಿ. ಮೊನ್ನೆ ಪುನೀತ್ ಮಾತಾಡಿದ್ರೆ ಹೋಮ್ ಮಿನಿಸ್ಟರ್ ಮೊನ್ನೆ ಪುನೀತ್ ರಿಕ್ವೆಸ್ಟ್ ಮಾಡಕತ್ತೇನೆ ಅವರಿಗೆ. ಪುನೀತ್ ಅವರು ಕೂಡ ಒಂದು ಟಿವಿ ಮೂಲಕ ಒಂದು ಕಾರ್ಯಕ್ರಮದ ಒಂದು ಇದ್ರ ಮೂಲಕ ಬಾಂಗ್ಲಾದೇಶಿಗಳು ಅಲ್ಲಿ ಅದಾರ ಅಂತ ಹೇಳಿ ತೋರಿಸಿದ್ರು. ಅವ್ರು ಬಾಂಗ್ಲಾದೇಶಿಗಳು ಒಪ್ಕೊಂಡ್ರು. ಹೌದು, ನಾವು ಬಾಂಗ್ಲಾದೇಶಿಗರು ಇಲ್ಲಿ ಬಂದ ಕೂಡ ನಮ್ಗೆ ಆಧಾರ್ ಕಾರ್ಡು ಎಲ್ಲಾ ಕಾರ್ಡು ಸಿಗ್ತಾವು, ರೇಷನ್ ಕಾರ್ಡು ನಾವಿಲ್ಲೇ ಅದೇವಿ ಅಂತ ಅವ್ರು ಒಪ್ಕೊಂಡ್ರು. ಇದು ಇಲ್ಲಿ ಯಾಕೆ ಬರ್ತಿದ್ದಾರೆ ಬೆಂಗಳೂರಿಗೆ, ಕರ್ನಾಟಕಕ್ಕೆ? ಇಲ್ಲಿ ಬಂದ ಕೂಡ ಒಂದು ವ್ಯವಸ್ಥೆ ಇದೆ. ಇಲ್ಲಿ ಇವ್ರಿಗೆಲ್ಲರಿಗೂ ಒಂದು ರೇಷನ್ ಕಾರ್ಡು ಆಧಾರ್ ಕಾರ್ಡು ಮಾಡುವಂತ ವ್ಯವಸ್ಥೆ ಇದೆ. ಅವ್ರ ಮೇಲೆ ಏನ್ ದಾಳಿ ತಗೊಂಡಿದ್ದಾರೆ, ಅವ್ರ ಮೇಲೆ ಏನ್ ಕ್ರಮ ತೆಗೆದುಕೊಂಡಿದ್ದಾರೆ? ಈಗ ಮೊನ್ನೆ ಟಿವಿ ಬಂದ ಕೂಡ ಅದ್ರ ಮೇಲೆ ಅವನ ಮೇಲೆ ಕೇಸ್ ಹಾಕಿದ್ರು. ಆದ್ರೆ ಅಲ್ಲಿರುವಂತ ಬಾಂಗ್ಲಾದೇಶಿಗಳನ್ನ ಎಷ್ಟು ಜನರನ್ನ ಹಿಡಿದು ರಿಪೋರ್ಟ್ ಮಾಡಿದ್ರು? ಅದ್ರ ಬಗ್ಗೆ ರಾಜ್ಯದ ಉತ್ತರ ಕೊಡ್ಬೇಕಲ್ಲ. ಅವ್ರು ಟಿವಿ ಪ್ರೋಗ್ರಾಮ್ ಮಾಡ್ದಂಗ ಮಾಡಿದ್ರು. ಒಂದು ಡೋಂಟ್ ಶೂಟ್ ದ ಮೆಸೆಂಜರ್ ಅಂತ ಹೇಳ್ತಾರೆ. ಅವ್ ಮೆಸೆಂಜರ್ ನಮ್ಮ ರಾಜ್ಯಕ್ಕೆ ನಮ್ಗೆ ಮುಖ್ಯಮಂತ್ರಿಗಳಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮ ಮಾಡಿ ಪುನೀತ್ ರಾಜ್ಯದ ಜನತೆ ಮುಂದಿಟ್ರ ಅವನ ಮೇಲೆ ಕೇಸ್ ಹಾಕಿದ್ರಿ. ಅಲ್ಲಿನ ಬಾಂಗ್ಲಾದೇಶದವ್ರು ಬಂದವ್ರನ್ನ ಒಬ್ಬರನ್ನು ಮನೆ ಕಳಿಸುವಂತ ವ್ಯವಸ್ಥೆ ಮಾಡಿಲ್ಲ. ಇದು ಇವತ್ತಿನ ನಮ್ಮ ಕಾನೂನಿನ ಸಚಿವರೇ ನೋಡಿ, ಪುನೀತ್ ಕೆರೆಹಳ್ಳಿಗೆ ಯಾರು ಅಧಿಕಾರ ಕೊಟ್ರು? ಪುನೀತ್ ಕೆರೆಹಳ್ಳಿ ಕಂಪ್ಲೇಂಟ್ ಮಾಡಬೇಕಾಗಿತ್ತು. ಕಂಪ್ಲೇಂಟ್ ಮಾಡಿ ಪೊಲೀಸಿಗೆ ತಿಳಿಸಿದ್ರೆ ಪೊಲೀಸ್ನವರು ಆಕ್ಷನ್ ತಗೊಳ್ತಾರೆ. ಯಾರು ಪರ್ಮಿಷನ್ ಯಾರಿಗೆ ಕೊಟ್ಟಿದ್ದಾರೆ? ಕಾನೂನಿಗೆ ಅವ್ರ ಮೇಲೆ 16 ಕೇಸ್ಗಳಿದಾವೆ. ನಾವು ಯಾರು ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ, ಮುಲಾಜಿಲ್ದೆ ಡಿಪೋರ್ಟ್ ಮಾಡ್ತೀವಿ, ಯಾರನ್ನ ಇಟ್ಕೊಳ್ಳೋದಿಲ್ಲ. ಒಬ್ಬ ಜಾಗೃತ ನಾಗರಿಕನ ಮಾಡಿದಾನೆ ತಪ್ಪಂತ ನೀವು ಹೇಳ್ತೀರಾ? ಹೌದು, ಮತ್ತೆ ಯಾರು ಅಧಿಕಾರ ಅಧಿಕಾರ ಈ ಕೇರಳದಿಂದ ಜಲೀಲ್ ಬಂದಿರ್ತಲ್ಲ, ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿ ನಾವೀಗಾಗ್ಲೇ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಜಲೀಲ್ ಮೇಲೆ ಏನ್ ಕೇಸ್ ಹಾಕಿದ್ರಿ? ಯಾರ ಮೇಲೆ? ಆ ಕೇರಳದ MLA ಜಲೀಲ್ ಬಂದು ಇಲ್ಲಿ ಒಂದು ಡಿಮಾಲಿಷನ್ ಮೇಲೆ ಏನ್ ಮಾಡಿದ್ರು ಹೇಳಿ? ಸರ್ಕಾರ ಬೈದ್ಬಿಟ್ಟು ಹೋದ್ರು, ಪ್ರೆಸ್ ಮೀಟ್ ಮಾಡಿ ಹೋದ್ರು. ಅವ್ರಿಗೇನ್ ಮಾಡಿದ್ರೆ? ಅಲ್ಲ, ಅವರು ನೀವೇ ಬೈತೀರಿ, ಅವ್ರಿಗೇನಾದ್ರು ಮಾಡ್ಬೇಕಲ್ಲ. ಅವ್ರಿಗೆ ಯಾರು ಅಧಿಕಾರ ಕೊಟ್ಟರು? ಒಂದ್ ನಿಮಿಷ, ಜಸ್ಟ್ 1 ಸೆಕೆಂಡ್ ಸರ್, 1 ಸೆಕೆಂಡ್. ಮಾನ್ಯ ಅಧ್ಯಕ್ಷರೇ, ಮೊನ್ನೆ ಈ ಚುನಾವಣೆ ಅಕ್ರಮದ ಬಗ್ಗೆ ಮಹದೇವಪುರದ ಒಂದು ಸಂಪೂರ್ಣವಾಗಿ ನಾವು ರಿಪೋರ್ಟ್ ಮಾಡಿದ್ವಿ ಅಧ್ಯಕ್ಷರೇ. ಅವಾಗ ನ್ಯಾಷನಲ್ ಚಾನೆಲ್ಸ್ ಎಲ್ಲ ಮಹದೇವಪುರಕ್ಕೆ ಹೋಗಿ ಇಂಟರ್ವ್ಯೂ ಮಾಡಿದ್ರು. ಇಂಟರ್ವ್ಯೂ ಮಾಡಿದ್ಮೇಲೆ ಅಲ್ಲಿ ಕೆಲವು ಸಾರ್ವಜನಿಕರು ಇಂಟರ್ವ್ಯೂ ಕೊಟ್ಟರು.
ಬಾಂಗ್ಲಾದೇಶಿಗಳು ಬಹಳಷ್ಟು ಜನ ಇಲ್ಲಿ ಬಂದಿದ್ದಾರೆ, ಇಲ್ಲೆಲ್ಲಾನು ಬಿಜೆಪಿ ಪಕ್ಷದವರೇ ಕರ್ಸ್ಕೊಂಡು ಬಂದಿರೋದು, ವೋಟ್ ಹಾಕಿಸ್ತಾರೆ ಹೆದರ್ಸಿ ಬೆದರ್ಸಿ ಅಂತ ಹೇಳಿದ್ರು. ಅದು ಆಲ್ ನ್ಯಾಷನಲ್ ಮೀಡಿಯಾ ಕವರ್ ಮಾಡಿದ್ರು ಅಧ್ಯಕ್ಷ. ಅದಾದ್ಮೇಲೆ ಇಲ್ಲಿ ಕೇಳಿ, ಬಿಜೆಪಿ ಪಕ್ಷದವರು ಒಂದು ಅಭಿಯಾನ ನಡೆಸಿದ್ರು, ಜನಜಾಗೃತಿ ಅಭಿಯಾನ ಮಾದೇವಪುರದಲ್ಲಿ. ಮಾಜಿ ಶಾಸಕರು ಕೂತ್ಬಿಟ್ಟು ಬಿಜೆಪಿ ಪಕ್ಷದವರು ಒಂದು ಅಧಿಕೃತವಾದಂತಹ ಅಭಿಯಾನ ನಡೆಸ್ತಾ ಇದ್ದೀವಿ, ಇಲ್ಲಿ ಬಾಂಗ್ಲಾದೇಶಿ ವಲಸಿಗರು ಎಲ್ಲೆಲ್ಲಿದ್ದಾರೆ ದಯವಿಟ್ಟು ಹೇಳಿ ಅಂತ ಅವರು ಒಂದು ಹೆಲ್ಪ್ ಲೈನ್ ಪ್ರಾರಂಭ ಮಾಡಿದ್ರು. ನಂದು ಒಂದೇ ಪ್ರಶ್ನೆ ಅಂದ್ರೆ, ಆ ಹೆಲ್ಪ್ ಲೈನ್ ಇಂದ ತಮ್ಗೆಷ್ಟು ಮಾಹಿತಿ ಬಂತು, ಎಷ್ಟು ಜನ ಬಂದು ಇಲ್ಲ ಇಂಥ ಈ ವ್ಯಕ್ತಿ ಬಾಂಗ್ಲಾದೇಶದವನಿದ್ದಾನೆ, ಈ ವ್ಯಕ್ತಿ ಏನೋ ಅಸ್ಸಾಂ ಥ್ರೂ ಬಂದಿದ್ದಾನೆ, ಏನಾದ್ರೂ ಮಾಹಿತಿ ಬಂದಿರ್ಬೇಕಲ್ಲ, ಯಾಕಂದ್ರೆ ಯು ರ್ಯಾನ್ ಅನ್ ಅಫಿಷಿಯಲ್ ಪ್ರೋಗ್ರಾಮ್. ಸೊ ಅದನ್ನು ಮಾಹಿತಿ ಏನಾದ್ರು ಇದ್ರೆ ಇಡಿ. ಏನು ನೀವು ಬರೇ ಏನು ಹೋಮ್ ಮಿನಿಸ್ಟರ್ ಬ್ಲೇಮ್ ಮಾಡೋದ? ಜವಾಬ್ದಾರಿ ಕರ್ನಾಟಕ ಸರ್ಕಾರದಲ್ಲ ಸ್ವಾಮಿ, ಕೇಂದ್ರ ಸರ್ಕಾರ. ಅಲ್ಲಿ ಅಸ್ಸಾಂ ಗೌರ್ಮೆಂಟ್ ನಿಮ್ದೆ, ಅಲ್ಲಿ ವೆಸ್ಟ್ ಬೆಂಗಾಲ್ ನಲ್ಲಿ TMC ಇದೆ, ಅಲ್ಲಿಂದ ಪಾಸ್ ಆಗ್ಬಿಟ್ಟು ಎಲ್ಲ ಸರ್ಕಾರ ಉತ್ತರ ಪ್ರದೇಶ, ಬಿಹಾರ ಎಲ್ಲ ನಿಮ್ದೇ ಇದೆ. ಕರ್ನಾಟಕ ತನಕ ಹೆಂಗ್ ಬರ್ತಾರೆ ಸ್ವಾಮಿ? ಆಮೇಲೆ ನೀವು ನಡೆಸ್ತಾ ಇರೋ ಜನ ಜಾಗೃತಿ ಅಭಿಯಾನ ಎಷ್ಟು ಕಂಪ್ಲೇಂಟ್ ಬಂದಿದೆ ಹೇಳಿ, ಸ್ವಲ್ಪ ಅದ್ರ ಬಗ್ಗೆ ಬೆಳಕು ಚೆಲ್ಲಿದ್ರೆ. ನಮ್ಮ ಜನ ಜಾಗೃತಿ ಅಭಿಯಾನ ಮಾಡಿದ್ವಿ ಮತ್ತು 25 ಲಕ್ಷ ಜನ ಬಾಂಗ್ಲಾದೇಶ ಹೇಳಿ ಸರ್, ಎಲ್ಲಿ ಹೇಳಿದ್ರಲ್ಲ ನೀವು ಅಭಿಯಾನ ನಡೆಸಿ ಒಂದು 25 ಲಕ್ಷ ಜನ ಬಾಂಗ್ಲಾದೇಶ ರಾಜ್ಯದಲ್ಲಿ ಇದ್ದಾರೆ. ಒಂದು ಹೆಲ್ಪ್ ಲೈನ್ ಹಾಕಿದ್ರಿ, ಎಷ್ಟು ಬಂತು ಮಾಹಿತಿ ಕೊಡಿ ಸರ್. ಚರ್ಚೆಗೆ ಗೊತ್ತಾಗುತ್ತೆ. ಹಾಲು ನೀವೇ ಕರ್ಸ್ಬಿಟ್ಟು ವೋಟರ್ ಲಿಸ್ಟ್ ಅಲ್ಲಿ ಹಾಕ್ತೀರ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಮಾದೇವಪುರದಲ್ಲಿ. ಮಾನ್ಯ ಅಧ್ಯಕ್ಷರೇ, ಕೌನ್ಸಿಲ್ಗೆ ಹೋಗಿ ಅಲ್ಲಿ ಕೂಡ ಉತ್ತರ ಕೊಡಬೇಕಾಗ್ತದೆ. ಅದರಿಂದ ಕೊನೆಯಲ್ಲಿ ನನ್ಗೊಂದೇ ಒಂದು ಕ್ಲಾರಿಫಿಕೇಶನ್, ಅವ್ರದ್ದು ಕೇಳಿದ್ರು ಲಾ ಅಂಡ್ ಆರ್ಡರ್ದು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸವಿಸ್ತಾರವಾಗಿ ಅವರ ನಾರ್ಮಲ್ ಸ್ಟೈಲ್ ಅಲ್ಲಿ ಕೊನೆಯಲ್ಲಿ ಒಂದು ಅರ್ಧ ಗಂಟೆಗೆ ಬಂದ್ರಷ್ಟೇ, ಇನ್ನು 1.5 ಗಂಟೆ ಪೂರ್ತಿ ಅಲ್ಲೆಲ್ಲ ಸುತ್ತಾಕ್ಸ್ಬಿಟ್ರು ನಮ್ಮನ್ನ. ನಾನು ನೋಡ್ತಾ ಇದ್ದೆ, ಇಲ್ಲಿ ಕೂತ್ಕೊಂಡು ಆಚೆ ಸುತ್ತಾಕ್ಸಿ ಕೊನೆಗೆ ಬಂದು ಸಬ್ಜೆಕ್ಟ್ ಬಂದ್ರು. ಆದ್ರೆ ನಾವು ಪ್ರಮುಖವಾಗಿ ಹೇಳಿದಂತ ವಿಚಾರಗಳನ್ನ ನಾವು ಕಾಂಟ್ರಾಕ್ಟರ್ ಅಸೋಸಿಯೇಷನ್ದು ನಾನು ಪತ್ರ ತೋರಿಸಿ, ಪ್ರೆಸ್ ಮೀಟ್ ತೋರಿಸಿ, ಅದನ್ನೆಲ್ಲ ಹೇಳಿದೆ. 60% ಸರ್ಕಾರ ಕಮಿಷನ್ ತಗೊಂತೈತೆ, ನಾವೆಲ್ಲ ಸ್ಟ್ರೈಕ್ ಮಾಡ್ತೀರಿ, ಎಲ್ಲ ಕೆಲಸ ಕಾರ್ಯಗಳನ್ನ ಸ್ಥಗಿತ ಮಾಡ್ತೀರಿ, ಇದು ರಾಜ್ಯಕ್ಕೆ ಹಾನಿ ಆಗ್ತತೆ. ಇದ್ರ ಬಗ್ಗೆ ತಾವು ಚಕಾರನೇ ಎತ್ತಲಿಲ್ಲ. ಮತ್ತೆ ಜಯಶ್ರೀ ಅವ್ರ ಮೇಡಮ್ ಅವ್ರದ್ದು ಇವತ್ತು ವರದಿ ತರ್ಸ್ಕೊಂತೀನಿ ಅಂದ್ರು. 5 ದಿನ ಆಗೈತೆ ಅಧ್ಯಕ್ಷ. ಎಷ್ಟು ದಿನ ಬೇಕು? ಅದಾದ ಈ ಸರ್ಕಾರಕ್ಕೆ ಇಮಿಡಿಯೇಟ್ ಆಕ್ಷನ್ ಮಾಡಕ್ಕೆ ಆಗಲ್ಲ ಅಂದ್ರೆ ಎಷ್ಟು ದಿನಗಳು, ಎಷ್ಟು ವರ್ಷಗಳು ಬೇಕು? ಇದು ಅಧಿವೇಶನ ನಡೀತಾ ಇದೆ, ಇಲ್ಲೇ ಇವರು ಕ್ರಮ ತೆಗೆದುಕೊಳ್ಳಕ್ಕಾಗಲ್ಲ. ರಿಪೋರ್ಟ್ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ನೋಡ ಚೀಟಿ ಕಳಿಸ್ತಾರಲ್ಲ, 1 ನಿಮಿಷದ ಕೆಲಸ ಮುಖ್ಯಮಂತ್ರಿಗಳಿಗೆ. ಅಲ್ಲೇ 8 ಚೀಫ್ ಇದಾರೆ, ಅಲ್ಲೇ 1 ನಿಮಿಷ ತಗೊಂಡು ಸರಿ ಇದ್ರೆ ಸರಿ ಮಾಡಿ. ನಾನ್ ಸುಳ್ಳು ಹೇಳದ್ನ? ಜಯಶ್ರೀ ಅವ್ರನ್ನ ನಾಮಿನೇಟ್ ಮಾಡಿದ್ದು ಕಾಂಗ್ರೆಸ್ ಅವರೇ. ಹೌದು, ಕಾಂಗ್ರೆಸ್ ಅವರೇ ನಾಮಿನೇಟ್ ಮಾಡಿದ್ದು. ಕೂಡ್ಲೆ ಅವ್ರ ಮೇಲೆ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೇನೆ ಕೊಟ್ರಲ್ಲ. ಅಲ್ಲ ಏನಾನ ಪೋಸ್ಟಿಂಗ್ ಮಾಡುವಾಗ ಏನಾನ ಸಮಥಿಂಗ್ ಆಗೈತಾ? ಇಲ್ಲ ಅಂದ್ರೆ ಯಾಕೆ ಭಯ ಬೀಳ್ಬೇಕು? ಅದು ಹೇಳಿದ್ರಲ್ಲ ಲಿಖಿತವಾಗಿ. ಅಲ್ಲ ಈಗ ನೋಡಿ, ಯಾವ ಪೋಸ್ಟಿಂಗ್ ನಲ್ಲೂ ನನ್ನ ಜೀವನದಲ್ಲಿ ಪೋಸ್ಟಿಂಗ್ ಮಾಡುವಾಗಲಿ, ಪ್ರಮೋಷನ್ ಕೊಡೋಗಾಗ್ಲಿ, ಟ್ರಾನ್ಸ್ಫರ್ ಮಾಡೋಕ್ಕಾಗ್ಲಿ ಇವತ್ತಿನವರಿಗೆ ಹಣ ತಗೊಂಡು ಗೊತ್ತಿಲ್ಲ ನನಗೆ. ಯಾವ ಅಧಿಕಾರಿ ಮೇಲೂ ಕೂಡ ನಾವು ಮುಲಾಜಿಲ್ದೇನೆ ಕ್ರಮ ತಗೋತೀವಿ. ತಪ್ಪು ಮಾಡಿದವರಿಗೆ ಯಾರನ್ನು ಬಿಡಲ್ಲ. ಇದನ್ನ ನಾನು ಬಹಳ ಸ್ಪಷ್ಟವಾಗಿ ಸಡನ್ ಆಗಿ ಅಲ್ಲ ಸರ್, ಬೇರೆದಾದ್ರೆ 1 ನಿಮಿಷಕ್ಕೆ ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಎಲ್ಲಿಗೆ ಕ್ರಮ ತೆಗೆದುಕೊಳ್ಳಕ್ಕೆ 5 ದಿನ ಒಬ್ಬ ಕಲಾವಿದಗಾಗಿರೋ ಇದಕ್ಕೆ ಕಲಾವಿದೆ ಪದ್ಮಶ್ರೀ ಪ್ರಶಸ್ತಿ, ರಾಜ್ಯಸಭಾ ಸದಸ್ಯ ಕಲಾವಿದೆ ಅನ್ನೋದು ನಿಜ. ಅವರು ಕ್ರಮ ತೆಗೆದುಕೊಳ್ಳಲ್ಲ ಅನ್ನೋದು ನಿಜ. ಇಲ್ಲ, ಕ್ರಮ ತಗೊಂಡೇ ತಗೊಳ್ತೀನಿ.
ಹೇಳ್ಬಿಡಿ ಅದಕ್ಕೆ ಏನೈತೆ ಸರ್, ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಮೆಸೇಜ್ ಹೋಗ್ತೈತೆ ಸರ್, ಮೆಸೇಜ್ ಹೋಗ್ತೈತೆ. ಏನಾನ ಈ ತರ ಮಾಡೋ ಅಧಿಕಾರಿಗಳಿಗೆ ಒಂದ್ ಶಿಕ್ಷೆ ಆಗ್ಬೇಕು. ಎಲ್ಲರೂ ಒಂದ್ ಕಡೆ ವಿಚಾರಣೆ ಮಾಡಿ ವರದಿ ತರಿಸ್ಕೊಳ್ಳದೇನೆ ಮಾಡಕ್ ಬರಲ್ಲ. ಸರಿ ಆಯ್ತು ಸರ್, ಮಾಡಿ. ಮಾನ್ಯ ಅಧ್ಯಕ್ಷರೇ, ಅದರಿಂದ ಸರ್ ಈ ಎಲ್ಲಾ ಪ್ರಶ್ನೆಗಳಿಗೆ ತಾವು ಉತ್ತರವನ್ನ ಕೊಡ್ಲಿಲ್ಲ. ನಾನು 5,000 ಕೋಟಿದು ಆ ಗೃಹಲಕ್ಷ್ಮಿ ಹಣವನ್ನ ಹಾಕಿಲ್ಲ ಇನ್ನು ಅಂತ ಕೇಳಿದೆ. ನಾನು ಅದ್ರ ಬಗ್ಗೆ ಮಾತೇ ಹೇಳಿಲ್ಲ. ಅಲ್ಲಿ ನೋಡಿದ್ರೆ DK ಶಿವಕುಮಾರ್ ಹೇಳ್ತಾರೆ, ಪಾಪ ಫೈನಾನ್ಸ್ ಅವ್ರು ಕೊಟ್ಟಿಲ್ಲ ಅಂದ್ರೆ ಆ ಹೆಣ್ಮಗಳು ಏನ್ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. ನೀವು ಕೇಳಿದ್ರೆ ನಾನು ಹಾಕ್ಬಿಟ್ಟಿದ್ದೀನಿ ಅಂತ ಹೇಳ್ತೀರಾ. ಇಲ್ಲಿ ದುಡ್ಡೆಲ್ಲ ಹೋಯ್ತು 5,000, ಅದ್ರ ಬಗ್ಗೆ ನಿಮ್ದು ಉತ್ತರ ಇಲ್ಲ. ನನ್ಗನ್ಸ್ತತೆ ಈ ಇಲ್ಲಗಳ ಸರ್ಕಾರ, ಇದು ಒಂಥರ ಇಲ್ಲಗಳ ಸರ್ಕಾರ. ನನ್ಗನ್ಸ್ತತೆ ಇದು ಏನು ಉತ್ತರಗಳು ನಮ್ಗೆ ಕೊಟ್ಟಿದ್ದಾರೆ ಅದೆಲ್ಲ ರಾಜ್ಯಪಾಲರ ಕೈಲಿ ತಪ್ಪನ್ನ ಹೇಳಿಸಿದ್ದಾರೆ. ಆದ್ರಿಂದ ಈ ಉತ್ತರಗಳು ನಮಗೆ ಸರಿ ಅನ್ಸಿಲ್ಲ. ರಾಜ್ಯದ ಜನತೆಗೆ ದ್ರೋಹ ಬಗೆತಾರೆ ಅಂತ ವಾಕೌಟ್ ಮಾಡ್ತಾ ಇದ್ದೀರಿ ಅಧ್ಯಕ್ಷ. ನೀವು ವಾಕೌಟ್. ರಾಜ್ಯಪಾಲರ ಅಧ್ಯಕ್ಷರೇ, 22 ಜನವರಿ 2026